ನಮಸ್ಕಾರ. ಕಲಿಕೆಯ ಮನೋಭಾವವನ್ನು ಯಾಕೆ ಬೆಳೆಸ್ಕೋಬೇಕು? ಹೇಗೆ ಬೆಳೆಸ್ಕೊಳ್ಳೋದು? ಅದರಿಂದ ಆಗುವ ಲಾಭಗಳೇನು? ನಮ್ಮ ಜೀವನ ಹೇಗೆ ಅದರಿಂದ ಬದಲಾಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಯಾರಿಗೆ ಬೆಳಿಬೇಕಂತ ಆಸೆ ಇರುತ್ತೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ, ಅಂಥವರಿಗೆ ಪ್ರಗತಿ ಅನ್ನೋದು ತುಂಬ ಮುಖ್ಯ ಆಗಿರೋರಿಗೆ ಕಲಿಕೆಯ ಮನೋಭಾವ ಬಹಳ ಮುಖ್ಯವಾದದ್ದು. ಸದಾ ಏನನ್ನಾದರೂ ಕಲಿಬೇಕು ಅನ್ನುವಂಥ ಮನೋಭಾವವನ್ನು ಬೆಳೆಸ್ಕೋಬೇಕಾಗುತ್ತದೆ. ಜಗತ್ತಿನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕಲಿಯೋದಕ್ಕೆ ಏನಾದರೂ ಸಿಗುತ್ತೆ ರೀ. ಕಲಿಕೆ ನಮ್ಮ ಸುತ್ತಮುತ್ತ ಪ್ರತಿಯೊಂದರಲ್ಲೂ ಇದೆ. ಸೃಷ್ಟಿಯಲ್ಲಿ ಕಲಿಕೆ ಇದೆ. ಬಹಳಷ್ಟು ವಿಜ್ಞಾನಿಗಳು ಸೃಷ್ಟಿಯ ಒಂದು ಪವಾಡಗಳನ್ನು ನೋಡಿ ಎಷ್ಟೋ ಸೂತ್ರಗಳನ್ನು ಕಂಡುಹಿಡಿದು ಬಿಟ್ಟಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂಥ ಉದಾಹರಣೆ, ಸರ್ ಐಸಾಕ್ ನ್ಯೂಟನ್ ಅವರು ಗುರುತ್ವಾಕರ್ಷಣದ ಅಥವಾ ಏನು ಗ್ರಾವಿಟಿ ಅಂತ ಕರಿತೀವಿ, ಇದರ ಬಹಳಷ್ಟು ಸೂತ್ರಗಳನ್ನು ಆವಿಷ್ಕಾರ ಮಾಡಿದ್ದೇನೆ ಒಂದು ಸೇಬು ಹಣ್ಣು ಬಿದ್ದಿದ್ದನ್ನು ನೋಡಿ ಅಂತ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ನಮ್ಮ ಸುತ್ತಮುತ್ತ ನಾವು ಆ ಒಂದು ದೃಷ್ಟಿಕೋನ ಇಟ್ಕೊಂಡ್ರೆ ಸಾಕು, ನಮಗೆ ಕಲಿಯೋದಕ್ಕೆ ಬಹಳಷ್ಟು ಸಿಗುತ್ತೆ. ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳಿಂದ ಕಲಿಬೋದು, ನಮ್ಮ ಸುತ್ತಮುತ್ತ ನಡೆಯುವಂಥ ದುರ್ಘಟನೆಗಳಿಂದ ಕಲಿಯಬಹುದು, ಬೇರೆಯವರ ಮಾತಿನಿಂದ ಕಲಿಯಬಹುದು, ನಮಗಾಗುವ ಸೋಲುಗಳಿಂದ ಕಲಿಯಬಹುದು. ನನ್ನ ಪ್ರಕಾರ ಈಗಾಗಲೇ ಬಹಳ ಸಲ ಹೇಳಿದ್ದೀನಿ, ಸೋಲು ಕಲಿಸುವಂತಹ ಪಾಠಗಳನ್ನು ಗೆಲುವು ಕಲಿಸೋದು ಕಷ್ಟ ಅಂತ. ಹಾಗೆ ನಮಗೆ ಆಗುವಂಥ ಎಲ್ಲ ಅನುಭವಗಳಿಂದ ನಾವು ಕಲಿಯಬಹುದು ಪಾಠಗಳನ್ನು. ನಮ್ಮ ಜೀವನದ ಪ್ರತಿ ಕ್ಷಣವೂ ನಮಗೆ ಪಾಠ ಕಲಿಸುವಂಥ ಒಂದು ಅವಕಾಶ ಕೊಟ್ಟಿರುತ್ತೆ. ನಮಗೆ ಅದು ಹೇಗೆ ಕಲಿಯುವುದು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ನಮಗೆ ಆ ಒಂದು ತೆರೆದ ಮನಸ್ಸಿರಬೇಕು, ಆ ಕಲಿಕೆಯ ಮನೋಭಾವ ಇರಬೇಕಷ್ಟೆ. ಅದೊಂದಿದ್ದರೆ ನಮ್ಮ ಸುತ್ತಲೂ ನಮಗೆ ಪಾಠ ಕಲಿಯೋಕ್ಕೆ ಸಿಗುತ್ತೆ. ಅದೇ ಏನಾದರೂ ನಾವು ಎಲ್ಲ ಕಲ್ತಿದ್ದೀವಿ ಬಿಡಪ್ಪ ನನಗೇನು ಬೇಡ ಅಂದರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು. ನೀವು ಹೇಗಿದ್ದೀರೋ ಹಾಗೆ ನಿಂತ ನೀರಿನ ಹಾಗೆ ಇದ್ದು ಬಿಡ್ತೀರ. ಬೆಳಿಬೇಕು ಅಂತಿದ್ದರೆ ಕಲಿಕೆಯ ಮನೋಭಾವ ಬಹಳ ಮುಖ್ಯ. ಹೇಗೆ ಈ ಕಲಿಕೆಯ ಮನೋಭಾವನ ಬೆಳೆಸ್ಕೊಳ್ಳೋದು? ಒಂದು ಉಪಾಯ ಅಂತಂದರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋದು. ಈ ನಮ್ಮ ಫೋಟೋಗ್ರಫಿ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಆ್ಯಂಗಲ್ ಆಫ್ ವ್ಯೂ ಅಂತ. ನಾವು ಯಾವ ಒಂದು ಜಾಗದಿಂದ ನಿಂತು ನೋಡ್ತಾ ಇರ್ತೀವೋ ಆ ಜಾಗವನ್ನು ಬದಲಾಯಿಸಿ ಬೇರೆ ಒಂದು ಆ್ಯಂಗಲ್ ಆಫ್ ವ್ಯೂ, ಬೇರೆ ಒಂದು ಕೋನದಿಂದ ನೋಡಬೇಕು, ಬೇರೆ ಒಂದು ಜಾಗದಿಂದ ನೋಡಿ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳೋದ್ರಿಂದ ನಮಗೆ ಪ್ರಪಂಚ ಹೇಗೆ ಕಾಣುತ್ತೆ ಅನ್ನೋದು ಸಂಪೂರ್ಣ ಬದಲಾಗುತ್ತೆ. ಹಾಗಾಗಿ ಒಂದು ಉದಾಹರಣೆ ಹೇಳಬಲ್ಲೆ. ಈಗ ನಾವು ಕೆಲಸ ಮಾಡ್ತಾ ಇರ್ತೀವಿ, ನಾವು ಅಂದ್ಕೊಂಡಿರ್ತೀವಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಈ ಹೊಸದಾಗಿ ಬಂದು ಸೇರೋರಿಗೆ ಎಲ್ಲರಿಗೂ ನಾವು ಸಹಾಯ ಮಾಡ್ತಿರ್ತೀವಿ, ಹೇಳ್ಕೊಡ್ತಾ ಇರ್ತೀವಿ. ಕೆಲವೊಂದು ಸಲ ನಾವೇ ಎಲ್ಲರಿಗಿಂತ ಜಾಸ್ತಿ ಗೊತ್ತಿರೋದು ಅಂದ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ನೋಡ್ತಾ ಒಂದು ವರ್ಷ ಆದಮೇಲೆ ಗೊತ್ತಾಗುತ್ತೆ, ನಮ್ಮ ಜೊತೆ ಬಂದು ಸೇರ್ಕೊಂಡು ನಮ್ದು ಆದಮೇಲೆ ಬಂದು ಸೇರಿಕೊಂಡು ಒಂದು ಪ್ರಮೋಷನ್ ಆಗೋಯ್ತು, ನಮ್ಮದಿನ ಪ್ರಮೋಷನ್ ಆಗಿಲ್ಲ ಅಂತ. ಎಷ್ಟೊಂದು ಉದಾಹರಣೆಗಳು ನಮಗೆ ನಮ್ಮ ಕಾರ್ಪೊರೇಟ್ ವರ್ಲ್ಡ್ಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರಿಂದ ನಾವೇನು ಕಲಿಬೋದು? ಆ ಮನುಷ್ಯ ಯಾವಾಗಲೂ ಬಂದು ಸೇರಿಕೊಂಡು ನಮಗಿಂತ ಮುಂಚೆ ಪ್ರಮೋಷನ್ ಆಯಿತು ಅಂದರೆ ಏನೋ ಕಲ್ತಿರ್ಬೇಕಲ್ಲ. ಏನಿಲ್ಲ ಅಂದ್ರೂ ಪ್ರಮೋಷನ್ ಹುಡುಕುವ ದಾರಿ ಕಲ್ತಿರ್ಬೇಕಲ್ಲ. ಅಥವಾ ಕೆಲಸಕ್ಕೆ ಬೇಕಾದಂಥದ್ದು ಬೇರೆ ವಿಷಯಗಳನ್ನು ನಮಗಿಂತ ಮುಂಚೆ ಕಲ್ತಿರ್ಬೋದಲ್ಲ. ಅದಕ್ಕೆ ಬೇಕಾಗುವಂಥ ಸಾಫ್ಟ್ವೇರ್ಗಳು ಅಥವಾ ಅದಕ್ಕೆ ಬೇಕಾದಂಥ ಸ್ಕಿಲ್ಗಳು, ಕೌಶಲ್ಯಗಳನ್ನು ಕಲ್ತಿರ್ಬೋದಲ್ಲ. ಹಾಗೆ ನಮಗೆ ಗೊತ್ತಿಲ್ಲದೇ ನಮ್ಮ ಹಿಂದೆನೇ ಜನ ಕಲ್ತುಬಿಟ್ಟು ಮುಂದುವರೆದು ಬಿಡ್ತಾರೆ. ಒಂದು ಚಿಕ್ಕ ಉದಾಹರಣೆ ಅಷ್ಟೇ ಅದು. ಈಗ ನಮ್ಮ ಪೂರ್ವಿಕರು ಅವರ ಜೀವನದ ಕಲಿಕೆಗಳನ್ನು ಬಹಳ ಚಂದವಾಗಿ ಈ ಗಾದೆಯ ರೂಪದಲ್ಲಿ ನಮಗೆ ಬಿಟ್ಟೋಗಿದ್ದಾರೆ. ಒಂದು ಸುಂದರವಾದ ಗಾದೆ ಹೇಳಬಲ್ಲೆ, ಎತ್ತು ಏರಿಗಳಿತು, ಕ್ವಾಣ ನೀರಿಗಳಿತು ಅಂತ ಒಂದು ಗಾದೆ ಇದೆ. ಜೀವನದ ಸಮತೋಲನವನ್ನು ಅಥವಾ ಒಂದು ದಾಂಪತ್ಯದ ಸಮತೋಲನವನ್ನು ಎಷ್ಟು ಚೆನ್ನಾಗಿ ಅದರ ನೀತಿ ಪಾಠವನ್ನು ಒಂದು ಚಿಕ್ಕ ವಾಕ್ಯದಲ್ಲಿ ಸೇರಿಸಿಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು. ಹೀಗೆ ನಮ್ಮ ಕಲಿಕೆಗಳು ನಿರಂತರವಾಗಿರಬೇಕು. ಅಕಸ್ಮಾತ್ ನಾವೇನಾದ್ರು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಇದ್ದರೆ ಸದಾ ಕಲಿಕೆಯ ಹಂಬಲ ಇರಬೇಕು. ಏನು ಕಲಿಯೋಕ್ಕೆ ಸಿಗುತ್ತೆ, ಇವತ್ತು ಹೊಸದು ಏನು ಸಿಗುತ್ತೆ, ಕ್ಲಾಸ್ನಲ್ಲಿ ಏನು ಕಲಿಯೋಕ್ಕೆ ಸಿಗುತ್ತೆ, ಜೀವನದಲ್ಲಿ ಏನು ಕಲಿಯೋಕ್ಕೆ ಸಿಗುತ್ತೆ, ಇವತ್ತು ಅಪ್ಪ ಏನಂದರು ಅಥವಾ ಇವರು ಏನು ಹೇಳಿದರು,
ಅವರಿಂದ ಏನು ಕಲಿಯೋಕ್ಕೆ ಸಿಕ್ತು, ಈ ಒಂದು ನಾನೇನೋ ಒಂದನ್ನು ನೋಡಿದೆ ಅದರಿಂದ ಏನು ಕಲಿಯೋಕ್ಕೆ ಸಿಕ್ತು ಅಂತ ನಮಗೆ ಆ ಒಂದು ಹಸಿವು ಇರಬೇಕು. ಇವತ್ತು ಇದರಿಂದ ಏನು ಸಿಗುತ್ತೆ, ಇದರಿಂದ ಏನು ಸಿಗುತ್ತೆ. ಸುಮ್ಮನೆ ನಾವು ಶಾಲೆಗೆ ಹೋದ್ವಿ ಅಥವಾ ಕಾಲೇಜ್ಗೆ ಹೋದ್ವಿ, ಅಲ್ಲಿಂದ ವಾಪಸ್ ಬಂದ್ವಿ ಅಂದರೆ ಬರೀ ಏನು, ನಾನು ಯಾವಾಗಲೂ ಹೇಳ್ತೀನಲ್ಲ, ಪುಸ್ತಕದ ಬದನೆಕಾಯಿ ಉಳ್ಕೊಂಡ್ಬಿಡ್ತೀವಿ. ಕಲಿಕೆ ಏನು ಸಿಕ್ತು ಇದರಿಂದ, ನಾವು ಹೊಸದ ಏನು ಕಲ್ತೀವಿ, ಸಬ್ಜೆಕ್ಟ್ ಮ್ಯಾಟ್ರ್ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಬಗ್ಗೆ ಇರ್ಬೋದು, ಜೀವನ ಪಾಠ ಇರ್ಬೋದು, ಹೊಸದು ಏನು ಕಲಿತಾ ಇದ್ದೀವಿ ಅನ್ನೋದನ್ನು ಪ್ರತಿನಿತ್ಯ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕು. ಈಗಿನ ಕಾಲ ಬದಲಾಗಿದೆ ರೀ. ಗೂಗಲ್ ಬಂದಿದೆ, ChatGPT ಬಂದಿದೆ, AI ಆ್ಯಪ್ಸ್ ಬಂದಿದೆ. ಅರೆದು ಕುಡಿಯುವಷ್ಟು ನಿಮಗೆ ಏನು ಕಲಿಯೋಕ್ಕೆ ಬೇಕು ಅದೆಲ್ಲ ಸಿಗುತ್ತೆ. ನಿಮ್ಮ ಜೀವನದ ಪೂರ್ತಿ ಚಿತ್ರಣ, ಪೂರ್ತಿ ಒಂದು ಯೋಜನೆಯನ್ನು ಮಾಡಿಡುವಷ್ಟು ಇನ್ಫಾರ್ಮೇಷನ್ ಈಗ ನಮಗೆ ನಮ್ಮ ಕೈಯಲ್ಲೇ ನಮ್ಮ ಮೊಬೈಲ್ನಲ್ಲೇ ಇದೆ. ಒಂದು ಜೀವನ ಹೇಗೆ ಕಟ್ಕೋಬೇಕು, ಒಂದು ಒಳ್ಳೆಯ ಗುಣ ಅಂದ್ರೇನು, ಒಳ್ಳೆಯ ನಡತೆ ಅಂದ್ರೇನು, ವಾಟ್ ಈಸ್ ಪಬ್ಲಿಕ್ ಬಿಹೇವಿಯರ್, ಅಥವಾ ಜೀವನದಲ್ಲಿ ಹೆಂಗಿರಬೇಕು, ಹಿಂದಿನ ಕಾಲದಲ್ಲಿ ಏನು ನಮ್ಮ ಹಿರಿಯರು ಕೂತು ನಮಗೆ ಜೀವನ ಪೂರ್ತಿ ಪಾಠ ಹೇಳ್ತಾಯಿದ್ರು, ಅದೆಷ್ಟು ಪಾಠ ಇವಾಗ ಒಂದು ಮೊಬೈಲ್ಗಳಲ್ಲಿ ಸಿಕ್ಬಿಡುತ್ತೆ ರೀ. ಕಲಿಯೋದಕ್ಕೆ ಅಗಾಧವಾದ ಸಾಗರನೇ ಇದೆ ನಿಮ್ಮ ಕೈಯಲ್ಲಿ. ಈಗ ಹೇಳಬೇಕಾದ್ರೆ ನನಗೆ ಈಗಿನ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ, ರಿಲಯನ್ಸ್ನವ್ರದ್ದು ಫೋನ್ ಬಂದಾಗ ಅವರ ಮೊದಲನೇ ಟ್ಯಾಗ್ಲೈನ್ ಬಿಟ್ಟಿದ್ರು, ಕರ್ಲೋ ದುನಿಯಾ ಮುಟ್ಟಿಮೆ ಅಂತ. ಅಂದರೆ ಇಡೀ ಪ್ರಪಂಚನೇ ನಿನ್ನ ಕೈಯಲ್ಲಿ ತಗೋ ಅಂತ ಆ ಟ್ಯಾಗ್ಲೈನಿನ ಅರ್ಥ ಇತ್ತು. ಹಾಗೆ ನಮ್ಮ ಪ್ರಪಂಚ ಎಷ್ಟು ಮುಂದುವರೆದಿದೆ ಅಂದರೆ, ನಿಮ್ಮ ಕಲಿಕೆಗೆ ಪಾರವೇ ಇಲ್ಲ. ನೀವು ಕಲಿತಾ ಹೋದರೆ ಇಡೀ ಪ್ರಪಂಚನೇ ನಿಮ್ಮ ಕೈಯಲ್ಲಿ ಪಡೆದುಕೊಳ್ಳುವಂಥ ಶಕ್ತಿ ಈಗ ನಮ್ಮಲ್ಲಿದೆ. ಹಾಗಾಗಿ ಕಲಿಕೆಯನ್ನು ಮುಂದುವರಿಸಬೇಕು. ಯಾವತ್ತು ಕಲಿಕೆಯನ್ನು ನಿಲ್ಲಿಸಬಾರ್ದು. ವಿದ್ಯಾರ್ಥಿಗಳಂತೂ ಹೇಗಿರಬೇಕಂದ್ರೆ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಈ ಭೀಮನ ಹಸಿವು ಇದ್ದ ಹಾಗಿರ್ಬೇಕಂತೆ ನಮ್ಮ ಕಲಿಕೆಯ ಹಸಿವು. ಭೀಮನಿಗೆ ಎಷ್ಟು ತಿಂದ್ರೂ ಸಾಕಾಗ್ತಾನೆ ಇರಲಿಲ್ಲ ಅಂತ, ಇನ್ನೂ ಕೊಡಿ, ಇನ್ನೂ ಕೊಡಿ, ಇನ್ನೂ ಕೊಡಿ ಅನ್ನೋನು. ನಾನು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಆ ಭೀಮನ ಹಸಿವಿನಷ್ಟು ನಿಮ್ಮ ಕಲಿಕೆಯ ಹಸಿವಿರಬೇಕು. ಆ ಒಂದು ವಯಸ್ಸಿನಲ್ಲಿ ಕಲಿಕೆಯೇ ಎಲ್ಲ ಆಗಿರಬೇಕು. ನಮ್ಮ ಹಸಿವು ಎಷ್ಟು ಮುಖ್ಯನೋ ಅಷ್ಟೇ ಹಸಿವು ನಮ್ಮ ಕಲಿಕೆಯ ಹಸಿವು ಕೂಡ ಇರಬೇಕು. ಈಗ ನಾವು ಕೆಲಸ ಮಾಡ್ತಾಯಿದ್ರೂ ಅಷ್ಟೇ ರೀ, ಬರೀ ನಮ್ಮ ಕೆಲಸಕ್ಕೆ ಏನು ಬೇಕೋ ಅಷ್ಟು ಕಲ್ತ್ಕೊಂಡು ಅದನ್ನು ಮಾಡ್ಕೋತಾ ಇದ್ಬಿಟ್ರೆ ನೀವು ನೋಡಿರ್ತೀರ ನಿಮ್ಮ ಸುತ್ತಮುತ್ತಲು ಜನ ಬೆಳೆಯೋದೇ ಇಲ್ಲ. 10-15 ವರ್ಷ ಆದ್ರೂ ಒಂದೇ ಕಂಪನಿಯಲ್ಲಿ ಏನೋ ಒಂದು ಪ್ರಮೋಷನ್ನು, ಏನೋ ಕಂಪಲ್ಸರಿ ಪ್ರಮೋಷನ್ಗಳು ಅಂತ ಇರುತ್ತಲ್ಲ, ಆ ಥರ ಪ್ರಮೋಷನ್ ತೊಗೊಂಡು ಪಾಪ ಒದ್ದಾಡ್ಕೊಂಡು ಅಲ್ಲೇ ಇರ್ತಾರೆ. ಬೆಳಿಬೇಕು ಅಂತಂದರೆ ನೀವು ಕಲಿಬೇಕು, ಹೊಸ ಸ್ಕಿಲ್ಸ್ನ ಕಲಿಬೇಕು, ಹೊಸ ಪದ್ಧತಿಗಳನ್ನು ಕಲಿಬೇಕು, ಹೊಸ ಜ್ಞಾನವನ್ನು ಸಂಪಾದಿಸಬೇಕು. ಕಲಿತಾ ಇದ್ದರೆ ಬೆಳಿತೀರ ರೀ. ಸಿಂಪಲ್ಲಾಗಿ ಹೇಳಬೇಕಂತಂದ್ರೆ, ನೀವು ಕಂಪನಿಗಳಲ್ಲಿದ್ದರೆ ಈಗ ಹೊಸ AI ಏನು ಬಂದಿದೆ ಅದನ್ನು ಕಲ್ತ್ಕೊಳ್ಳಿ. ನಿಮ್ಮ ಇಂಡಸ್ಟ್ರಿಗೆ ಏನು ಕಲಿಬೇಕು, ಏನು ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೋಬೇಕು ಅದನ್ನು ಕಲ್ತ್ಕೊಳ್ಳಿ. ಅಥವಾ ಹೊಸ ಏನಾದರೂ ಕೆಲಸ ಗಿಟ್ಟಿಸ್ಕೋಬೇಕು ಅಂತ ಆಸೆ ಇದ್ದರೆ ಆ ಕೆಲಸಕ್ಕೆ ಏನು ಸ್ಕಿಲ್ಸ್ ಕಲಿಬೇಕು, ಏನು ಸಾಫ್ಟ್ವೇರ್ಗಳು ಕಲಿಬೇಕು, ಏನು AI ಕಲಿಬೇಕು, ಅದನ್ನು ಕಲೀಲೇಬೇಕಾಗತ್ತೆ. ಆ ಥರ ನೀವು ಕಲಿತಾ ಹೋದರೆ ಮಾತ್ರ ನೀವು ಮುಂದುವರಿಯೋಕ್ಕಾಗತ್ತೆ. ಅಥವಾ ನೀವು ಕೆಲಸದಲ್ಲಿದ್ದು ನೆಕ್ಸ್ಟ್ ಪ್ರಮೋಷನ್ಗೆ ಏನು ಬೇಕು ಅದನ್ನು ಕಲ್ತ್ಕೋಬೇಕು. ಅಥವಾ ಮುಂದೆ ನಿಮ್ಮದೇ ಕಂಪ್ನಿ ಮಾಡೋದಾದರೆ ಅಲ್ಲಿಗೆ ಏನು ಕಲಿಬೇಕು, ಒಂದು ಕಂಪನಿ ಮ್ಯಾನೇಜ್ಮೆಂಟ್ ಹೇಗೆ, ಒಂದು ಕಂಪನಿಯನ್ನು ಹುಟ್ಟೆ ಹಾಕೋದು ಹೇಗೆ, ಕಂಪನಿಯನ್ನು ನಡೆಸೋದು ಹೇಗೆ ಅನ್ನೋದನ್ನು ಕಲಿತಾನೇ ಇರಬೇಕಲ್ವೇನ್ರಿ. ಅದಾದ ಮೇಲೆ ಬೇಕಾದಷ್ಟು ವಿಷಯಗಳನ್ನು ಕಲಿಯೋದಿರುತ್ತೆ ನಾವು ದೊಡ್ಡವರಾದಮೇಲೂ. ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಹೇಗೆ, ದುಡ್ಡನ್ನು ಉಳಿತಾಯ ಮಾಡೋದು ಹೇಗೆ, ಆಮೇಲೆ ದುಡ್ಡನ್ನು ಬೆಳೆಸೋದು ಹೇಗೆ, ಇನ್ವೆಸ್ಟ್ಮೆಂಟಿಗೆ ಎಷ್ಟೆಷ್ಟು ಆಪರ್ಚುನಿಟೀಸ್ ಇದೆ ಹೊಸದಾಗಿ, ಏನೇನು ಫಾರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಬಿಟ್ಕಾಯಿನ್ ಅಂದರೆ ಏನು, ಹೊಸ ಆಪರ್ಚುನಿಟೀಸ್ ಈ ಥರದ್ದೇನಿದೆ, ಎಲ್ಲದನ್ನು ನೋಡಿ ಕಲಿತಾ ಇರಬೇಕು ರೀ ನಮ್ಮ ಸುತ್ತಮುತ್ತ. ಆವಾಗ ನಾವು ಎಲ್ಲೆಲ್ಲಿ ಹಣ ಕೂಡಿಡ್ಬೋದು, ಎಲ್ಲೆಲ್ಲಿ ಎಷ್ಟು ಹಣ ಕೂಡಿಡಬೇಕು, ಯಾವುದರಲ್ಲಿ ಎಷ್ಟು ರಿಸ್ಕ್ ಇದೆ. ನಾಳೆ ನಾನೇನಾದರೂ ಒಂದು ಕಂಪನಿ ಶುರು ಮಾಡಬೇಕಾದ್ರೆ ಹೇಗೆ ಕಂಪನಿಯನ್ನು ಬೆಳೆಸಬೇಕು, ಅದರ ಯೋಜನೆಯನ್ನು ಪ್ರತಿಯೊಂದನ್ನು ಪ್ರತಿ ಕ್ಷಣವೂ ಕಲಿತಾನೇ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಲೈಫ್ ಬ್ಯಾಲೆನ್ಸ್ ಅಂದರೆ ಏನು ಅಂತ ದೊಡ್ಡವರು ಪ್ರತಿಯೊಬ್ಬರು ಕಲಿಬೇಕಾಗುತ್ತೆ. ಅದು ಮುಗಿಯದ ಕಲಿಕೆ. ಜೀವನದ ಬ್ಯಾಲೆನ್ಸ್ ಅಂದರೆ ಏನು, ಸಾರ್ಥಕ ಬದುಕು ಅಂದರೆ ಏನು, ಜೀವನದ ಗುರಿ ಏನು, ಇದನ್ನು ಜೀವನ ಪೂರ್ತಿ ಕಲಿಯೋದಕ್ಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಈವನ್ ಒಬ್ಬರು ರಿಟೈರ್ ಆದವ್ರೂ ಕಲಿಯೋದು 1000 ಇರುತ್ತೆ. ಸಂಬಂಧಗಳನ್ನು ಹೆಂಗೆ ಹ್ಯಾಂಡ್ಲ್ ಮಾಡೋದು, ಆರೋಗ್ಯವನ್ನು ಕೊನೆಯ ತನಕ ಹೇಗೆ ನೋಡ್ಕೊಳ್ಳೋದು, ಹೊಸ ಹೊಸ ವಿದ್ಯೆಗಳು, ಯೋಗ ಕಲಿಬೋದು, ಪ್ರಾಣಾಯಾಮ ಕಲಿಬೋದು, ಈ ಥರ ಪ್ರತಿಯೊಬ್ಬರೂ ಪ್ರತಿದಿನ ಕಲಿಯೋದಕ್ಕೆ 1000 ಇರುತ್ತೆ.
ಹವ್ಯಾಸಗಳಿರ್ಬೋದು, ಬೇಕಾದಷ್ಟು ಇರ್ಬೋದು. ಜೀವನನ ಬೆಳೆಸ್ಕೊಂಡು ಹೋಗೋದಕ್ಕೆ ಕಲಿಯುವಂಥದ್ದು ಇರುತ್ತೆ, ಜೀವನವನ್ನು ಮೇಂಟೈನ್ ಮಾಡೋದಕ್ಕೆ ಕಲಿಯುವಂಥದ್ದು ಇರುತ್ತೆ. ಆಮೇಲೆ ಎಷ್ಟೊಂದು ವಿಷಯಗಳನ್ನು ಬಿಟ್ಟು ಬಿಡೋದನ್ನು ಕಲಿಯೋದಿರುತ್ತೆ. ಟೆನ್ಷನ್ ಹೇಗೆ ಬಿಡೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಬಂದಿರ್ತವೆ, BP ಮತ್ತು ಶುಗರ್ಗಳು, ಅದನ್ನು ಹೇಗೆ ರಿವರ್ಸ್ ಮಾಡ್ಕೊಳ್ಳೋದು, ಅದನ್ನು ಕಲಿಬೋದು. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ನಾವು ಯಾವಾಗ ಕಲಿಯೋದಕ್ಕೆ ಬೆಲೆ ಕೊಟ್ಟು ಅಥವಾ ಕಲಿಯೋದರಲ್ಲಿ ಆಸಕ್ತಿ ವಹಿಸ್ಕೊಂಡು ಯಾವಾಗ ಮುಂದುವರಿತೀವೋ ಆವಾಗ ನಮ್ಮ ದಿನನಿತ್ಯ ಬೆಳವಣಿಗೆ ನಡೀತಾನೇ ಇರುತ್ತೆ. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಪ್ರತಿನಿತ್ಯ ಶಾಲೆಯಿಂದ ಬಂದ ತಕ್ಷಣ ಕೇಳೋದು ಒಂದೇ ಪ್ರಶ್ನೆ, ಇವತ್ತೇನು ಕಲಿತೆ ಅಂತ. ಭಾಳಷ್ಟು ಸಲ ಹೇಳೋದಕ್ಕೆ ಒದ್ದಾಡ್ತಾರೆ. ಚಿಕ್ಕವರಿದ್ದಾಗ ಏನು ಹೇಳಬೇಕು ಅಂತ, ನಾವು ಏನು ಸಮಾಚಾರ ಅಂತ ಕೇಳಿದರೆ ಏನಿಲ್ಲ ಅನ್ನೋರು. ಆದರೆ ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಇವತ್ತೇನು ಕಲಿತೆ, ಏನಾದರೂ ಆಗಿರ್ಬೋದು, ಆಟದ ಬಗ್ಗೆ ಇರ್ಬೋದು, ಪಾಠದ ಬಗ್ಗೆ ಇರ್ಬೋದು, ಒಟ್ಟು ನೀನು ಶಾಲೆಗೆ ಹೋಗಿ ಬಂದಾಗ ಏನು ಕಲಿತೆ. ನಾನು ಶಾಲೆಯಲ್ಲಿದ್ದಾಗ ನನ್ನ ಗುರುಗಳು ಹೇಳಿಕೊಟ್ಟಂಥ ಪಾಠ ಏನಪ್ಪ ಅಂತಂದರೆ, ದಿನಚರಿ ಬರೆಯೋ ಅಭ್ಯಾಸ ಇತ್ತು. ದಿನಚರಿಯಲ್ಲಿ ಕೊನೆಯ ಒಂದು ಸಾಲು ಬರಿತಾ ಇದ್ದಿದ್ದೇನೆಂದರೆ, ಇವತ್ತಿನ ಕಲಿಕೆ ಏನು ಅಂತ. ಏನು ಬೇಕಾದ್ರೂ ಆಗಿರ್ಬೋದು, ಸ್ನೇಹಿತರಿಗೆ ಸಾಲ ಕೊಡಬಾರದು ಅಂತ ಕಲ್ತಿರ್ಬೋದು ಅವತ್ತು, ಅದನ್ನು ಬರೆದಿಡ್ತಾ ಇದ್ದೆ. ಹಾಗೆ ಜೀವನದ ಪಾಠದ ಕಲಿಕೆ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಕಲಿಯೋಕ್ಕೆ ಏನು ಸಿಕ್ತು, ಹೊಸ ಪಾಠಗಳು, ಹೊಸ ವಿಜ್ಞಾನದ ಬಗ್ಗೆ ಏನು ಕಲಿತೆ, ಅಥವಾ ಸಮಾಜ ವಿಜ್ಞಾನದ ಬಗ್ಗೆ ಏನು ಕಲಿತೆ, ಅಥವಾ ನಡವಳಿಕೆಗಳ ಬಗ್ಗೆ ಏನು ಕಲಿತೆ, ನನ್ನ ಮನಸ್ಸಿನ ಭಾವನೆಗಳ ಬಗ್ಗೆ ಏನು ಕಲಿತೆ, ಈ ಥರ ಪ್ರತಿಯೊಂದರಲ್ಲೂ ನಮಗೆ ಏನು ಕಲಿಯೋಕ್ಕೆ ಸಿಗುತ್ತೆ ಅನ್ನೋದನ್ನು ನಾವು ಬರೆದಿಡ್ತಾ ಇದ್ವಿ. ಅದರಿಂದ ನನಗೆ ಗೊತ್ತಾಗಿದ್ದಂದರೆ, ನಾವು ಪ್ರತಿನಿತ್ಯ ಕಲಿಯೋದ್ರಿಂದ ನಾವು ಎಷ್ಟು ನಮ್ಮ ಮನಸ್ಸು ಬೆಳೆಯುತ್ತೆ, ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ, ನಾವು ಯೋಚನೆ ಮಾಡುವ ರೀತಿ ಬದಲಾಗತ್ತೆ. ಆ ಪುಟ್ಟ ಪುಟ್ಟ ಕಲಿಕೆಗಳಿಗೆ ಗಮನ ಕೊಡಬೇಕಷ್ಟೆ. ನಾವು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಬದಲಾಗ್ತಾ ಹೋಗುತ್ತೆ. ಇನ್ನೊಂದು, ಈ ನೀವು ಬಿಲಿಯನಿಯರ್ಗಳು ಅಂತ ಏನಿದ್ದಾರೆ ಈ ಪ್ರಪಂಚದಲ್ಲಿ, ತುಂಬ ಶ್ರೀಮಂತರು ಅಂತ, ಎಲ್ಲರಿಗೂ ಅವರ ಜೀವನದ ಬಗ್ಗೆ ಆಸಕ್ತಿ ಇರುತ್ತೆ. ಅವ್ರು ಹೆಂಗೆ ಬೆಳೆದರು, ಅಥವಾ ವೆರಿ ಸಕ್ಸಸ್ಫುಲ್ ಪೀಪಲ್ ಅಂತ ಏನು ನಾವು ಜೀವನದಲ್ಲಿ ನೋಡ್ತೀವಿ, ಅವ್ರನ್ನ ನೋಡಿ ಒಮ್ಮೆ. ಯಾರು ಬೇಕಾರಾಗಿರೋ, ಸಿನಿಮಾ ರಂಗದವರಾಗಿರ್ಬೋದು, ಅಥವಾ ಬಿಸ್ನೆಸ್ ಮನ್ಗಳಾಗಿರ್ಬೋದು, ದ ವರ್ಲ್ಡ್ಸ್ ಬಿಲಿಯನಿಯರ್ಸ್ ಅಂತ, ಇಲೀಟ್ ಆಫ್ ದ ಇಲೀಟ್ ಅಂತ ಏನಿರ್ತಾರೆ, ಅವರ ಜೀವನಗಳನ್ನು ನೋಡಿ. ಅವರೆಲ್ಲರೂ ನಮಗೆ ಹೇಳೋದು ಒಂದೇ, ಕಲೀರಿ. ಅವ್ರ ಜೀವನದಿಂದ ನಮಗೆ ಕಲಿಯೋಕ್ಕೆ ಏನು ಸಿಗುತ್ತೆ ಅವ್ರು ನೋಡಿ. ನೀವು ಪ್ರತಿ ವಿಷಯದಲ್ಲೂ ಯಾವಾಗಲೂ ಅಪ್ಡೇಟ್ ಆಗಿರ್ತಾರೆ, ಹೊಸದು ಕಲಿತಾನೆ ಇರ್ತಾರೆ. ಪ್ರಪಂಚದಲ್ಲಿ ಏನೇನು ಟ್ರೆಂಡಿಂಗಲ್ಲಿದೆ, ಯಾವ ಇಂಡಸ್ಟ್ರಿಗಳು ಬೂಮ್ ಆಗ್ತಾ ಇದೆ, ಹೊಸ ಟೆಕ್ನಾಲಜಿ ಎಲ್ಲಿಗೆ ಬೆಳೀತಾ ಇದೆ, AI ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲೆಲ್ಲಿ ಏನೇನು ಹೊಸ ಅವಕಾಶಗಳು ಹುಟ್ಕೋತಾ ಇದೆ, ಯಾವಾಗಲೂ ಸದಾ ಸುತ್ತ ನೋಡಿ ಕಲಿತಾ ಇರ್ತಾರೆ. ಲೋಕಜ್ಞಾನ, ಸಮಾಜ ಜ್ಞಾನ, ವಿಜ್ಞಾನ, ಜೀವನ ಜ್ಞಾನ, ಅವ್ರ ಜೀವನನ ಅವ್ರು ಹೆಂಗೆ ಚೆನ್ನಾಗಿ ಇಟ್ಕೋಬೇಕು, ಯಾವಾಗಲೂ ಕಲಿತಾ ಇರ್ತಾರೆ. ಹೊಸ ವಿದ್ಯೆ ಏನೇನು ಅವರ ಜೀವನಕ್ಕೆ ಲಾಭದಾಯಕ ಅಂತ ಇರುತ್ತೋ ಪ್ರತಿಯೊಂದನ್ನು ಕಲಿತಾರೆ. ಖಾಲಿ ಕೂರೋದೇ ಇಲ್ಲ ರೀ ಯಾವಾಗಲೂ. ಅದನ್ನೇ ಹೇಳೋದು, ನಾನು ಎಲ್ಲ ಕಲಿತೆ ಅಂತೇಳಿ ನೀವು ಖಾಲಿ ಕೂತ್ರೆ ಅಷ್ಟೇ, ಜಡ ಹಿಡಿದು ಬಿಡ್ತೀವಿ. ಈ ಬಿಲಿಯನಿಯರ್ಸ್ನ ನೋಡಿ ಅಟ್ಲೀಸ್ಟ್ ಕಲಿಬೋದಾ? ಯಾಕೆಂದರೆ ಎಲ್ಲರಿಗೂ ದುಡಿಯೋದು ಆಸೆ ಇದ್ದೇ ಇರುತ್ತಲ್ವ. ಹಾಗಾಗಿ ಅವರನ್ನು ನೋಡಿಯೂ ನಾವು ಕಲಿಬೋದು. ಯಾವಾಗಲೂ ಅವ್ರು ನೀವು ನೋಡಿ, ಯಾವತ್ತೂ ಒಂದು ಕ್ಷಣನೂ ವೇಸ್ಟ್ ಮಾಡೋದಿಲ್ಲ. ಅವ್ರು ಎಲ್ಲಿಗೆ ಹೋಗಲಿ ಏನಾದರೂ ಒಂದು ಹೊಸದು ಕಲಿತಾರೆ, ಏನಾದರೂ ಒಂದು ಹೊಸದ್ರ ಬಗ್ಗೆ ತಿಳ್ಕೊತಾರೆ. ನೀವು ನೋಡಿರ್ಬೋದು, ತುಂಬ ಶ್ರೀಮಂತರನ್ನ ಯಾರನ್ನಾರು ನೀವು ಜೀವನದಲ್ಲಿ ಭೇಟಿ ಮಾಡಿದರೆ ಅವ್ರು ನಡ್ಕೊಳ್ಳೋ ರೀತಿನಲ್ಲೇ ನಿಮಗೆ ಗೊತ್ತಾಗುತ್ತೆ. ಎಲ್ಲದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸುಮ್ಮನೆ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ಓಡಾಡೋದಿಲ್ಲ. ಇದೇನು ಇದು ಹೆಂಗೆ ನಡೆಯುತ್ತೆ, ಎಲ್ಲ ವಿಷಯನೂ ಕೆದಕಿ ಕ್ವಶನ್ಗಳು ಕೇಳಿ ಅವ್ರ ತಲೆಗೆ ಹಾಕೋತಾ ಇರ್ತಾರೆ. ಅದರಿಂದ ಏನು ಕಲಿಯೋಕ್ಕೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅವ್ರನ್ನ ಬುದ್ಧಿವಂತರು ಅಂತ ಕರೀತಾರೆ. ಅವರು ಜೀವನದಲ್ಲಿ ಭಾಳ ಬೆಳೀತಾರೆ. ಹಾಗಾಗಿ ಎಲ್ಲದರಲ್ಲೂ ಏನಾದರೂ ಕಲಿತಾ ಇರಬೇಕು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ದಿನನಿತ್ಯ ಪ್ರತಿಕ್ಷಣ ಯಾಕೆ ಕಲಿಬೇಕು ಅನ್ನೋದರ ಮಹತ್ವವನ್ನು ನನ್ನ ಗುರುಗಳು ನನ್ನ ಶಾಲೆಯಲ್ಲಿ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಪ್ರತಿದಿನ ಗೇಮ್ಸ್ ಪೀರಿಯಡ್ ಇರೋದು. ನಾವು ಅಲ್ಲಿ ಒಂದು ಗ್ರೌಂಡಿಗೆ ಹೋಗ್ತಾಯಿದ್ವಿ. ಅಲ್ಲಿ ಈಗ ನಾನು ಪ್ರತಿದಿನ ಒಂದು ಅಭ್ಯಾಸ ಮಾಡು ಅಂತ ಅವ್ರು ಏನು ಹೇಳಿದ್ರು ಅದನ್ನು ಮಾಡ್ತಾ ಇರಲಿಲ್ಲ. ನಾನು ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ. ದಿನ ಇದನ್ನು ಮಾಡು ಅಂತ ಒಂದು ಡ್ರಿಲ್ ಹೇಳ್ಕೊಟ್ಟಿದ್ರು. ನಾನು ಅದನ್ನು ಮಾಡ್ತಾ ಇರಲಿಲ್ಲ. ಅವರು ಅದರ ಮಹತ್ವನ ನನಗೆ ಹೇಳ್ಕೊಡೋದಕ್ಕೆ ದಿನ ಒಂದು ಎಕ್ಸಸೈಸ್ ಕೊಟ್ಟರು. ನಾವು ಆ ಗ್ರೌಂಡಿಗೆ ಹೋಗ್ತಾಯಿದ್ವಿ. ಆ ಗ್ರೌಂಡಲ್ಲಿ ಅಲ್ಲೊಂದು ಗುಂಡಿ ಥರ ಇತ್ತು, ಆ ಸೈಡಲ್ಲಿ ಜಾಗ ಇತ್ತು. ದಿನ ಇದಕ್ಕೊಂದು ಕಲ್ಲು ಹಾಕು ತಂದುಬಿಟ್ಟು ಅಂತ. ನಾನು ಯಾಕೆ ಅಂತ ಕೇಳಿದೆ. ಕೇಳಬೇಡ, ದಿನ ಒಂದು ಕಲ್ಲು ಹಾಕು.
ನೀನು ಎಷ್ಟು ದಿನ ಇಲ್ಲಿ ಆಟಕ್ಕೆ ಬರ್ತೀಯ ಅಷ್ಟು ದಿನ ನಿನ್ನ ಜವಾಬ್ದಾರಿ ಏನಂದರೆ ಆಟ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಕಲ್ಲು ಹುಡ್ಕೊಂಬಂದು ಈ ಗುಂಡಿಗೆ ಹಾಕಬೇಕು. ಸರಿ ಏನೋ ಹೇಳ್ತಾರೆ, ಇನ್ನೇನು ಮಾಡಿಲ್ಲ ಅಂದರೆ ಹೊಡೆದು ಹಿಡಿತಾರೆ ಅನ್ನೋ ಭಯಕ್ಕಾದ್ರೂ ಮಾಡೋಕ್ಕೆ ಶುರು ಮಾಡು. ಅದು ಹಾಗೇ ಮುಂದುವರಿತಾ ಹೋಯ್ತು. ಸುಮಾರು ಒಂದು 8-10 ತಿಂಗಳು ಕಳೀತು ಅನ್ಕೋತೀನಿ. ಯಾವ್ಯಾವಾಗ ನಾನು ಆಟಕ್ಕೆಲ್ಲ ಬಂದಿದ್ನೋ ಅವಾಗೆಲ್ಲ ಒಂದೊಂದು ಕಲ್ಲು ಹುಡುಕಿ ಹಾಕಿ ಆಮೇಲೆ ಆಟ ಆಡೋದು ನನ್ನ ಅಭ್ಯಾಸ. ನನಗೆ ಒಂದು ದಿನ ಅದನ್ನು ನೋಡಿ ನನಗೆ ರಿಯಲೈಸ್ ಆಯಿತು, ಅಯ್ಯೋ ಗುಂಡಿನೇ ತುಂಬ ಹೋಯ್ತಲ್ಲ. ಸುಮಾರು ದೊಡ್ಡ ಗುಂಡಿ, ಸುಮಾರು ಒಂದು 8-10 ತಿಂಗಳಾಗಿರ್ಬೋದು. ಆ ಗುಂಡಿನೇ ತುಂಬೋಯ್ತು. ಅವತ್ತು ನಾನು ಹೋಗಿ ಅದೇ ಗುರುಗಳ ಹತ್ರ ಹೇಳಿದೆ, ಸರ್ ನೀವು ಹಿಂಗೆ ಹೇಳಿದ್ರಿ, ನಾನು ಇದಾಗ್ತಿದ್ದೆ, ಆ ಗುಂಡಿನೇ ತುಂಬೋಯ್ತು ಇವಾಗ ಅಂತ. ಏನು ಕಲಿತೆ ಅದರಿಂದ? ನಮಗೆ ಗೊತ್ತಿಲ್ಲದಲ್ಲೇ ದಿನ ಅದೊಂದು ಹಾಕಿ ಅಷ್ಟು ದೊಡ್ಡ ಗುಂಡಿನೇ ತುಂಬೋಯ್ತು ಅಂತ ಏನೋ ಆಶ್ಚರ್ಯ ಆಯ್ತು ಸರ್, ಗೊತ್ತಿಲ್ಲ ಏನು ಕಲಿತೆ ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ದಿನ ಮಾಡುವ ಪ್ರಯತ್ನ ನಿನಗೆ ಅಂಥ ದೊಡ್ಡ ರಿಸಲ್ಟನ್ನು ಕೊಡುತ್ತೆ. ದಿನ ಮಾಡುವ ಅಭ್ಯಾಸ ಭಾಳ ಮುಖ್ಯ. ನೀನು ಹೋಗ್ಬಿಟ್ಟು ಯಾವತ್ತೊಂದಿನ ನಾನು ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ತೀನಿ ಅಂತಂದರೆ ಆಗಲ್ಲ. ಪ್ರತಿದಿನ ಅದರ ಅಭ್ಯಾಸ ಕಲಿಕೆ ಮಾಡೋದು ಬಹಳ ಮುಖ್ಯ. ಅದರಿಂದ ನನಗೆ ಅದು ಒಂದು ಚಿಕ್ಕ ವಿಷಯ, ಬರೀ ಅವರು ಒಂದು ಡೈಮೆನ್ಷನಲ್ಲಿ ಆ ಪಾಠನ ಹೇಳಿಕೊಟ್ರು. ಆದರೆ ನನಗೆ ಬಹಳಷ್ಟು ಡೈಮೆನ್ಷನಲ್ಲಿ ಅದು ಹೆಲ್ಪ್ ಆಯಿತು ನನ್ನ ಜೀವನದಲ್ಲಿ. ಅದು ನನ್ನ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಏನೋ ಒಂದು ಕಲಿಯೋಕ್ಕೆ ಸಿಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ನನ್ನಲ್ಲಿ ಮನವರಿಕೆ ಮಾಡಿಕೊಡ್ತು. ಹಾಗಾಗಿ ನನ್ನ ಪ್ರಕಾರ ಕಲಿಕೆ ಅನ್ನೋದು ಪ್ರಗತಿಯ ಬುನಾದಿ. ಕಲಿಕೆ ಅನ್ನೋದು ಯಾವತ್ತೂ ನಿಲ್ಲಬಾರ್ದು. ಪ್ರತಿನಿತ್ಯ ಏನು ಕಲಿಯೋಕ್ಕೆ ಸಿಗುತ್ತೆ ಅನ್ನೋದು ಒಂದು ಮನೋಭಾವ ನಾವು ಇಟ್ಕೊಂಡ್ಬಿಟ್ಟು ಎಲ್ಲದರಲ್ಲೂ ಏನಾದರೂ ಕಲಿಯೋಕ್ಕೆ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದರೆ, ಅದನ್ನು ಪ್ರಶ್ನಿಸಿ ಕೆದಕಿ ಕಲಿತಾ ಇದ್ದರೆ ಖಂಡಿತ ನಮ್ಮ ಪ್ರಗತಿ ಕಟ್ಟಿಟ್ಟ ಬುದ್ಧಿ. ಸದಾ ಕಲಿತಾ ಇರಿ. ಸುತ್ತಲೂ ಏನು ಕಲಿಯೋದಕ್ಕೆ ಏನು ಸಿಗುತ್ತೆ ಅಂತ ನೋಡ್ತಾ ಇರಿ. ಕಲಿಕೆ ಅನ್ನೋದು ಒಂದು ಜೀವನದಲ್ಲಿ ಬಂದುಬಿಡ್ತು ಅಂತಂದರೆ ಜೀವನ ಭಾಳ ಲವಲವಿಕೆಯಿಂದ ತುಂಬಿರುತ್ತೆ. ನಮಗೆ ಯಾವಾಗಲೂ ಬೋರೇ ಆಗಲ್ಲ ರೀ. ಅವಾಗ ಬೇಜಾರುಗಳು ಅಥವಾ ಈ ದುಃಖ ದುಮ್ಮಾನಗಳು ಏನಿದೆ ಅವೆಲ್ಲ ಸ್ವಲ್ಪ ಅದಕ್ಕೆಲ್ಲ ಟೈಮ್ ಇಲ್ದಂಗೆ ಆಗೋಗ್ಬಿಡುತ್ತೆ. ಯಾಕೆಂದರೆ ಯಾವಾಗಲೂ ಏನಾದ್ರು ಕಲಿತಾ ಇರಬೇಕು, ಹೊಸದೇನಾದ್ರು ಮಾಡಿ, ಹೊಸದೇನಾದ್ರು ಕಲೀರಿ. ಅದರ ಉತ್ಸಾಹನೇ ಬೇರೆ. ಜೀವನ ನಿಮಗೇ ಗೊತ್ತಿಲ್ಲದೆ ಪ್ರತಿದಿನ ಪ್ರತಿ ಹೆಜ್ಜೆನೂ ಬದಲಾಗ್ತಾ ಇರುತ್ತೆ. ನೀವು ಕಲಿತಾ ಇದ್ದರೆ ಉತ್ಸಾಹ ಇರುತ್ತೆ ಜೀವನದಲ್ಲಿ. ಏನಾದರೂ ಒಂದು ಖಾಲಿ ಟೈಮ್ ಸಿಕ್ಕಿದ್ರೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಏನೋ ಒಂದು ಮಾಡ್ಕೊಂಡು. ಅದ್ರ ಬದಲು ಏನಾದರೂ ಹೊಸದು ಕಲಿಯೋಕ್ಕೆ ಸಿಗುತ್ತಾ ಅಂತ ಅದರಿಂದ ಕಲಿಕೆಯಿಂದ ಅದನ್ನು ಬದಲಾಯಿಸಿದರೆ ನಿಮ್ಮ ಜೀವನ ಉತ್ಸಾಹದಿಂದ ತುಂಬಿರುತ್ತೆ, ಲವಲವಿಕೆಯಿಂದ ತುಂಬಿರುತ್ತೆ. ಒಂದು ಹೊಸ ಎನರ್ಜಿ ಬರುತ್ತೆ, ಏನೋ ನಡೀತಾ ಇದೆ ಅನ್ನೋ ಆ ಜೋಶ್ ಬರುತ್ತೆ ಜೀವನದಲ್ಲಿ. ಹಾಗಾಗಿ ಸದಾ ಕಲಿಕೆಯ ಮನೋಭಾವ ಬೆಳೆಸ್ಕೊಳ್ಳಿ. ಕಲಿಕೆಯ ಮನೋಭಾವವೇ ಪ್ರಗತಿಯ ಬುನಾದಿ. ಇದು ನೆನಪಿರಲಿ. ಕೊನೆಯದಾಗಿ ಪುಟ್ಟದೊಂದು ನನ್ನದೇ ಒಂದು ಗಾದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಲಿತೆ ಅಂದವನು ನಿಂತ ನೀರಂತೆ, ಎಲ್ಲ ಕಲಿತೆ ಅಂದವನು ನಿಂತ ನೀರಂತೆ, ಕಲಿಕೆಯೇ ಜೀವನ ಅಂದವನು ಸಪ್ತ ಸಾಗರದಂತೆ. ನಿಮ್ಮ ಕಲಿಕೆಯ ದಿನನಿತ್ಯ ಕಲಿಕೆ ಮುಂದುವರಿಲಿ. ಶುಭವಾಗಲಿ.